Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇರಾನ್ ಇಸ್ರೇಲ್ ಯುದ್ಧ, ಹಾರ್ಮುಜ್ ಜಲಸಂಧಿ ಬಂದ್. ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿರೋ ಅಂತ ಇರಾನ್ ಯುದ್ಧದ ಎಫೆಕ್ಟ್ ನೋಡಿ ಯಾವ ರೀತಿ ಇದೆ. ಹಾರ್ಮುಜ್ ಜಲಸಂಧಿ ಈಗ ಬಂದ್ ಆಗಿದೆ, ಇದು ಗೊತ್ತಿರುವಂತ ವಿಷಯ. ಬಟ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿರೋದು ಇರಾನ್. ಹಾರ್ಮುಜ್ ಜಲಸಂಧಿ ಬಂದ್ ಆಗಿದೆ. G7 ರಾಷ್ಟ್ರಗಳ ಸಚಿವರ ಇವತ್ತು ಮಹತ್ವದ ಸಭೆ ಇದೆ. ಜಗತ್ತಿನ ತೈಲ ಸಾಗಣೆ ಬಿಕ್ಕಟ್ಟು ನಿವಾರಣೆ ಬಗ್ಗೆ ಈ ಸಭೆಯಲ್ಲಿ ಮಹತ್ವದ ಚರ್ಚೆಗಳಾಗುತ್ತೆ. G7 ರಾಷ್ಟ್ರಗಳ ಬಳಿ ತೈಲ ಸಂಗ್ರಹಾಗಾರದ ತೈಲ ಬಿಡುಗಡೆಗೆ ಪ್ಲಾನ್ ಮಾಡಲಾಗಿದೆ. 300ರಿಂದ 400 ಮಿಲಿಯನ್ ಬ್ಯಾರೆಲ್ ತೈಲ ಬಳಕೆಗೆ ಬಿಡುಗಡೆ ಮಾಡಿ ಅಂತ ಕೇಳೋದಿದ್ದಾರೆ. ಇದರಿಂದ ಗಲ್ಫ್ ರಾಷ್ಟ್ರಗಳ ಕಚ್ಚಾ ತೈಲ ಬಿಕ್ಕಟ್ಟಿಗೆ ಸ್ವಲ್ಪ ಪರಿಹಾರ ಸಿಗತ್ತೆ. ತೈಲ ಬಿಡುಗಡೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಬಹಳ ಸಂಕಷ್ಟ ಇದೆ. ಇದನ್ನ ಇವತ್ತು G7 ರಾಷ್ಟ್ರ ಶೃಂಗಸಭೆಯಲ್ಲಿ ಭಾಗಿಯಾಗಿತ್ತಲ್ಲ, ಆ ರಾಷ್ಟ್ರಗಳು ಇವತ್ತು ಸಚಿವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಹಾರ್ಮುಜ್ ಜಲಸಂಧಿಯನ್ನು ಏನು ಇರಾನ್ ಬಂದ್ ಮಾಡಿದೆ, ಕ್ಲೋಸ್ ಮಾಡಿದೆ, ಅದನ್ನು ಹೇಗಾದರೂ ಮಾಡಿ ಓಪನ್ ಮಾಡಿಸಿದ್ರೆ ಮಾತ್ರ ತೈಲ ಸಂಕಷ್ಟ ಬಗೆಹರಿಲಿಕ್ಕೆ ಸಾಧ್ಯ ಈ G7 ರಾಷ್ಟ್ರಗಳಿಗೆ. ಹೀಗಾಗಿ ಇವತ್ತು G7 ರಾಷ್ಟ್ರಗಳ ಸಚಿವರ ಸಭೆ ನಡೆಯುತ್ತೆ. ನೋಡಿ, ನಾವು ಹಾರ್ಮುಜ್ ಜಲಸಂಧಿ ಎಲ್ಲಿದೆ ಅಂತ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಇರಾನ್ ಇಸ್ರೇಲ್ ಯುದ್ಧ, ಇನ್ನೊಂದು ಕಡೆ ಹಾರ್ಮುಜ್ ಜಲಸಂಧಿ ಎಲ್ಲಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, G7 ರಾಷ್ಟ್ರಗಳ ಸಚಿವರ ಮಹತ್ವದ ಸಭೆ ಇರಾನ್ ನಡೆಯ ಮೇಲೆ ಕಾರಣ ಏನು? ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿರೋದಕ್ಕೆ ಇವತ್ತಾಗುವಂಥ ಚರ್ಚೆಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಮಧುಸೂದನ್, ಮುಖ್ಯವಾಗಿ ಈಗಾಗಲೇ ಇರಾನ್ ದೇಶ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಇದರಿಂದಾಗಿ ಜಗತ್ತಿನ ವಿವಿಧ ದೇಶಗಳಿಗೆ ಕಚ್ಚಾ ತೈಲದ ಸಾಗಾಟ ಸ್ಥಗಿತ ಆಗಿದೆ. ಒಂದೇ ಒಂದು ಲೀಟರ್ ಕಚ್ಚಾ ತೈಲವನ್ನು ಕೂಡ ನಾವು ಸಾಗಾಟ ಮಾಡ್ಲಿಕ್ಕೆ ಬಿಡೋದಿಲ್ಲ. ಯಾವುದೇ ಹಡಗು ಸಾಗಾಟ ಮಾಡ್ಲಿಕ್ಕೆ ಯತ್ನಿಸಿದ್ರು ಕೂಡ ಅದಕ್ಕೆ ಬೆಂಕಿಯನ್ನು ಹಚ್ಚುತ್ತೀವಿ ಅಂತೇಳಿ ಇರಾನ್ ಬೆದರಿಕೆಯನ್ನು ಕೂಡ ಹಾಕಿದೆ. ಇದರಿಂದಾಗಿ ಈಗ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಕಚ್ಚಾ ತೈಲದ ಕೊರತೆ ಉಂಟಾಗಿದೆ. ಈ ಒಂದು ಸಮಸ್ಯೆ ಪರಿಹಾರಕ್ಕಾಗಿ ಜಗತ್ತಿನ ಪ್ರಮುಖ ರಾಷ್ಟ್ರಗಳ G7 ಒಕ್ಕೂಟದಿಂದ ಸಚಿವರುಗಳ ಸಭೆ ನಡೆಸಲಾಗಿದೆ. ಈ ಸಚಿವರುಗಳ ಸಭೆಯಲ್ಲಿ ಮುಖ್ಯವಾಗಿ G7 ರಾಷ್ಟ್ರಗಳ ತೈಲ ಸಂಗ್ರಹಾಗಾರಗಳಲ್ಲಿ ಇರುವಂತಹ 300ರಿಂದ 400 ಮಿಲಿಯನ್ ಬ್ಯಾರೆಲ್ ಅಷ್ಟು ಕಚ್ಚಾ ತೈಲವನ್ನ ಜನರ ಬಳಕೆಗೆ ಬಿಡುಗಡೆ ಮಾಡಬೇಕು ಅನ್ನೋ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈ ತೀರ್ಮಾನದಿಂದಾಗಿ ಒಂದು ಕಚ್ಚಾ ತೈಲದ ಕೊರತೆಯ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಪರಿಹಾರವಾಗುವಂತಹ ನಿರೀಕ್ಷೆ ಇದೆ. ಯಾಕೆಂತಂದ್ರೆ ಎಲ್ಲಾ ದೇಶಗಳಿಗೂ ಕೂಡ ಕಚ್ಚಾ ತೈಲ ಬೇಕು, ಪೆಟ್ರೋಲ್ ಡೀಸೆಲ್ ಬೇಕು. ಆದ್ರೆ ಈಗ ಅದು ಪೂರೈಕೆನೆ ಆಗ್ತಾ ಇಲ್ಲ. ಎಲ್ಲಾ ದೇಶಗಳು ಕೂಡ ಗಲ್ಫ್ ರಾಷ್ಟ್ರಗಳನ್ನೇ ಈ ಕಚ್ಚಾ ತೈಲಕ್ಕಾಗಿ ಅವಲಂಬಿಸಿದ್ವು. ಈಗ G7 ಅಂತಹ ಪ್ರಮುಖ ರಾಷ್ಟ್ರಗಳೇ ತಮ್ಮ ಬಳಿ ಇರುವಂತಹ ಕಚ್ಚಾ ತೈಲವನ್ನ ಜನರ ಬಳಕೆಗಾಗಿ ಬಿಡುಗಡೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದರಿಂದಾಗಿ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗುತ್ತೆ. ಆದ್ರೂ ಅಂತಿಮವಾಗಿ ಹಾರ್ಮುಜ್ ಜಲಸಂಧಿಯನ್ನ ಕಚ್ಚಾ ತೈಲದ ಹಡಗುಗಳು, ಟ್ಯಾಂಕರ್ಗಳ ಸಾಗಾಟಕ್ಕೆ ಮುಕ್ತಗೊಳಿಸಿದ್ರೆ ಮಾತ್ರವೇ ಜಗತ್ತಿನಲ್ಲಿ ಈ ಕಚ್ಚಾ ತೈಲದ ಬಿಕ್ಕಟ್ಟು ಮತ್ತು ಸಮಸ್ಯೆ ಪರಿಹಾರ ಆಗುತ್ತೆ. ಮಧುಸೂದನ್, ಚಂದ್ರಮೋಹನ್, ಇನ್ನು ಇವತ್ತು ಆಗೋ ಅಂತ ಸಭೆಯಲ್ಲಿ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಂಡ ಬಳಿಕ ಇದನ್ನ ಯಾರ ಬಳಿ ಹೇಳ್ತಾರೆ? ಹಾರ್ಮುಜ್ ಜಲಸಂಧಿಯನ್ನ ನೀವು ಏನು ಬಂದ್ ಮಾಡಿದಿರಿ ಅದನ್ನ ತೆರವುಗೊಳಿಸಿ ಅಂತ. ಹೇಗಿರುತ್ತೆ ಆ ಒಂದು ಪ್ರಕ್ರಿಯೆ? ಮಧುಸೂದನ್, ಈಗಾಗಲೇ ಇರಾನ್ ಕೂಡ ಹೇಳಿದೆ, ನಾವು ಏನಿದ್ರು ಕೂಡ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೆ ಮಾತ್ರನೇ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದೇವೆ ಮತ್ತು ಬೇರೆ ರಾಷ್ಟ್ರಗಳಿಗೆ ಬಂದ್ ಮಾಡಿಲ್ಲ ಅನ್ನುವ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಭಾರತವು ಕೂಡ ಇರಾನ್ನ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದೆ. ಭಾರತದ ನೌಕಾಪಡೆಯನ್ನೇ ಭದ್ರತೆಗಾಗಿ ನಿಯೋಜನೆ ಮಾಡಿಕೊಂಡು ಭದ್ರತೆಯಲ್ಲಿ ತೈಲ ಹಡಗುಗಳನ್ನ ಸಾಗಾಟ ಮಾಡಲಿಕ್ಕೆ ಸಾಧ್ಯವ ಅನ್ನುವ ಬಗ್ಗೆ ಚರ್ಚೆಯನ್ನು ಕೂಡ ಭಾರತ ನಡೆಸ್ತಾ ಇದೆ. ಜೊತೆಗೆ ಇರಾನ್ನ ಮನವೊಲಿಸಿ ಹಾರ್ಮುಜ್ ಜಲಸಂಧಿಯನ್ನ ಭಾರತದ ತೈಲ ಟ್ಯಾಂಕರ್ಗಳಿಗೆ, ಹಡಗುಗಳಿಗೆ ಮುಕ್ತ ಮಾಡುವ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಮತ್ತು ಭಾರತದಲ್ಲಿ ಈಗ LPG ಸಿಲಿಂಡರ್ಗಳ ಕೊರತೆ ಕೂಡ ಎದುರಾಗಿದೆ. ಈ ಒಂದು ಸಮಸ್ಯೆಯ ಪರಿಹಾರಕ್ಕಾಗಿ ಭಾರತ ಇದುವರೆಗೂ 27 ದೇಶಗಳಿಂದ ಕಚ್ಚಾ ತೈಲ ಮತ್ತು LPG ಸಿಲಿಂಡರ್ಗಳನ್ನ ಆಮದು ಮಾಡ್ಕೊಳ್ತಾ ಇತ್ತು. ಈಗ 27 ರಾಷ್ಟ್ರಗಳ ಬದಲಿಗೆ 40 ರಾಷ್ಟ್ರಗಳಿಂದ ಕಚ್ಚಾ ತೈಲ ಮತ್ತು LPG ಸಿಲಿಂಡರ್ಗಳನ್ನ ಆಮದು ಮಾಡಿಕೊಳ್ಳೋದ್ರ ಭಾರತ ತೀರ್ಮಾನವನ್ನು ತೆಗೆದುಕೊಂಡಿದೆ. ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಈಗ ಭಾರತದ ಮತ್ತು LPG ಆಮದಿನ ರಾಷ್ಟ್ರಗಳ ಸಂಖ್ಯೆಯನ್ನ 40ಕ್ಕೆ ಏರಿಕೆ ಮಾಡಿದೆ. ಅಂದ್ರೆ ಇನ್ನೂ ಹೆಚ್ಚಿನ ರಾಷ್ಟ್ರಗಳಿಂದ ಆಮದು ಮಾಡಿಕೊಂಡ್ರೆ ಭಾರತದಲ್ಲಿ ಯಾವುದೇ ತೈಲ ಬಿಕ್ಕಟ್ಟಾಗ್ಬೋದು ಅಥವಾ LPG ಬಿಕ್ಕಟ್ಟಾಗ್ಬೋದು ಆಗದಂತೆ ನೋಡ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಈಗ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದೆ. ಹೆಚ್ಚಿನ ದೇಶಗಳಿಂದ ಆಮದು ಮಾಡ್ಕೊಳ್ಳೋದ್ರಿಂದ ಈಗ ಗಲ್ಫ್ ರಾಷ್ಟ್ರಗಳ ಮೇಲಿನ ಆಮದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಆದ್ರೆ ಉಳಿದ ರಾಷ್ಟ್ರಗಳ ಮೇಲಿನ ಆಮದನ್ನ ಹೆಚ್ಚಳವನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಒಂದು ಸಮುದ್ರದ ಮಾರ್ಗದ ಮೂಲಕ ಯಾವುದೇ ತೊಂದರೆ ಇಲ್ಲದಂತೆ ಹಾರ್ಮುಜ್ ಜಲಸಂಧಿಯನ್ನು ಹೊರತುಪಡಿಸಿ ಉಳಿದ ಜಲಮಾರ್ಗಗಳ ಮೂಲಕ ಕಚ್ಚಾ ತೈಲ ಮತ್ತು LPG ಸಿಲಿಂಡರ್ ಆಮದು ಮಾಡ್ಕೊಳ್ಳಿಕ್ಕೆ ಈಗ ಭಾರತ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.